ಜನರಿಗೆ ಗುರು ಹಿರಿಯರಿಗೆ ಸನ್ಮಾನ ನೀಡಲಿಲ್ಲ. ಆದ್ದರಿಂದ ಏ ದೇಹಿ, ನೀನೇನು ಮಾಡಿರುವಿ? ಇದರ ಫಲ ಈಗ ಭೋಗಿಸು. ಧರ್ಮ ಬುದ್ಧಿಯಿಂದ ಏಕಮಾತ್ರ ಪತಿ ಸೇವೆಯನ್ನು ಮಾಡಲಿಲ್ಲ. ಪತಿಯ ಮೃತ್ಯುವಿನ ನಂತರ ಅಗ್ನಿ ಪ್ರವೇಶ ಮಾಡಲಿಲ್ಲ. ಅವರ ಅನುಗಮನ ಮಾಡಲಿಲ್ಲ. ವೈವಧ್ಯಮಯ ಪ್ರಾಪ್ತಿ ಹೊಂದಿ ತ್ಯಾಗಮಯ ಜೀವನ ನಡೆಸಲಿಲ್ಲ. ಆದ್ದರಿಂದ ಹೇ ಜೀವನೇ, ಹೀಗೆ ನಡೆದುಕೊಂಡಿರುವೆಯೋ, ಈಗ ಅದರ ಫಲವನ್ನು ಹಾಗೆ ಭೋಗಿಸು. ಮಾಸ ಪರ್ಯಂತ ಮಾಡುವ ಉಪವಾಸಗಳಿಂದ ಚಾಂದ್ರಾಯಣ ಇತ್ಯಾದಿ ವ್ರತಗಳನ್ನು ಮಾಡಲಿಲ್ಲ. ನಾನು ಯಾವುದೇ ವ್ರತ ಮಾಡದೆ, ಈ ನಿಯಮವನ್ನು ಪಾಲನೆ ಮಾಡದೆ ಶರೀರವನ್ನು ನಾನು ಶೋಷಣೆ ಮಾಡಲಿಲ್ಲ. ಪೂರ್ವ ಜನ್ಮ ಮಾಡಿದ ದುಷ್ಕರ್ಮಗಳಿಂದ ಅನೇಕ ಪ್ರಕಾರದ ದುಃಖದ ಪ್ರಾಪ್ತಿ ಹೊಂದಲು स्त्री शरीरवे प्राप्ती ಹೊಂದಿದೆ. स्त्री जीवरच कोण आहे किती जाव करच यमलोकेन जो जाव जन आहे किती जावच जना ಪಶ್ಚಾತ್ತಾಪ करते जाव. ಈ ರೀತಿ ಅನೇಕ ಪ್ರಕಾರದ ರೋದನ ಮಾಡುತ್ತಾ ಪೂರ್ವ ಶರೀರದ ಸ್ಮರಣೆ ಮಾಡುತ್ತಾ ನನ್ನ ಮಾನವ ಜನ್ಮ ಶರೀರ ಎಲ್ಲಿ ಹೊರಟು ಹೋಯಿತು ಎಂದು ಕೂಗುತ್ತಾ ಜೀವಿಯು ಯಮ ಮಾರ್ಗದಲ್ಲಿ ಮುಂದೆ ಸಾಗುತ್ತಾ, ಹೇ ಗರುಡ, ಈ ಪ್ರಕಾರ 17 ದಿನದವರೆಗೆ ಏಕಾಂಗಿಯಾಗಿ ವಾಯು ವೇಗದಿಂದ ನಡೆಯುತ್ತಾ ಆ ಪ್ರೇತ ಜೀವಿ ಸೌಮ್ಯಪುರದ ತಲುಪುತ್ತಾನೆ. ಆ ರಮಣೀಯ ಶ್ರೇಷ್ಠ ಸೌಮ್ಯಪುರದಲ್ಲಿ ಪ್ರೇತದ ಮಹಾನ್ ಗಣವಿರುತ್ತದೆ. ಅಲ್ಲಿ ಪುಷ್ಪಭದ್ರಾ ನದಿ ಮತ್ತು ಅತ್ಯಂತ ಪ್ರಿಯವಾದ ಕಾಣುವ ವಟವೃಕ್ಷವಿದೆ. ಈ ಪುರದಲ್ಲಿ ಯಮದೂತರು ಜೀವಿಯ ಪ್ರೇತಗೆ ವಿಶ್ರಾಂತಿಯನ್ನು ಮಾಡಿಸುತ್ತಾರೆ. ಅಲ್ಲಿ ಜೀವಿ ದುಃಖಿತನಾಗಿ ಪತ್ನಿ ಪುತ್ರರಿಂದ ಪ್ರಾಪ್ತವಾದ ಸುಖವನ್ನು ಸ್ಮರಿಸುತ್ತಾ ಜೀವಿಯು ತನ್ನ ಧನ, ಸೇವಕರು ಮತ್ತು ಪೌತ್ರಾದಿಗಳ ವಿಷಯ ಕುರಿತು ಯೋಚಿಸತೊಡಗಿದಾಗ ಅಲ್ಲಿರುವ ಯಮನ ಸೇವಕರು ಜೀವಿಗೆ ಹೀಗೆ ಹೇಳುತ್ತಾರೆ: ಎಲ್ಲಿಯ ಧನ, ಎಲ್ಲಿಯ ಪುತ್ರ, ಎಲ್ಲಿಯ ಪತ್ನಿ, ಎಲ್ಲಿಯ ಮಿತ್ರ, ಎಲ್ಲಿಯ ಬಂಧು, ಎಲ್ಲಿಯ ಬಾಂಧವರು? ಹೇ ಮೂರ್ಖ, ಜೀವಿಯು ತನ್ನ ಕರ್ಮೋಪಪಾರ್ಜಿತ ಫಲವನ್ನೇ ಭೋಗಿಸುತ್ತಾನೆ. ಕರ್ಮೋಪಪಾರ್ಜಿತ ಫಲ ತೋ ಕರ್ಮ ಲಾರೆರ್ ಜನ್ಮ ಕರ್ಮ ಊಸ್ ಫಲ ಭೋಗಿಸುತ್ತಾನೆ. ಆದ್ದರಿಂದ ಸುದೀರ್ಘ ಕಾಲದವರೆಗೆ ಯಮ ಮಾರ್ಗದಲ್ಲಿ ಸಾಗು. ಹೇ ಪರಲೋಕದ ಮಾರ್ಗಿ, ಈ ದಾರಿಯ ಮಾರ್ಗಗಳಿಗೆ ಬಲ ಮತ್ತು ಆಶ್ರಯ ಅವರ ಉತ್ತಮ ಕರ್ಮಗಳೇ ಫಲವಾಗಿರುತ್ತವೆ. ಅದಕ್ಕಾಗಿ ನೀನು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ನಿಶ್ಚಯವಾಗಿಯೂ ನೀನು ಇದೇ ಮಾರ್ಗದಲ್ಲಿ ಹೋಗಬೇಕೆಂದು ನಿನಗೆ ಗೊತ್ತಿದೆ. ಈ ದಾರಿಯಲ್ಲಿ ಕೂಡ ತೆಗೆದುಕೊಳ್ಳುವ ಯಾವ ಸಂಭವವೂ ಇರದು. ಈ ಮಾರ್ಗದ ಕುರಿತು ಬಾಲಕರಿಗೂ ತಿಳಿದಿರುತ್ತದೆ. ಹೇ ಮನುಷ್ಯ, ನೀನಿದನ್ನು ಕೇಳಲಿಲ್ಲವೇ? ಯಮದೂತರು ಈ ಪ್ರಕಾರ ಹೇಳುತ್ತಾ ಮದ್ಗರಗಳಿಂದ ಹೊಡೆಯುತ್ತಾ ಆ ಜೀವಿಯನ್ನು ಕೆಡವುತ್ತಾ, ಎಬ್ಬಿಸುತ್ತಾ, ಓಡಿಸುತ್ತಾ, ಬಲಪೂರ್ವಕವಾಗಿ ಪಾಶಗಳಿಂದ ಎಳೆಯುತ್ತಾ, ಇಲ್ಲಿ ಸ್ನೇಹ ಅಥವಾ ಕೃಪೆ ಕಾರಣ ಪುತ್ರ ಪೌತ್ರಾದಿ ನೀಡಿದ ಮಾಸಿಕ ಪಿಂಡಗಳ ಸೇವಿಸುವ ಜೀವಿ ನಂತರ ಸೌರಿಪುರಕ್ಕೆ ಸಾಗುತ್ತಾನೆ. ಆ ಸೌರಿಪುರದಲ್ಲಿ ಕಾಲನ ರೂಪದಲ್ಲಿ ಧಾರಣೆ ಮಾಡುವ ಜಂಗಮ ಎಂಬ ರಾಜ ಇರುತ್ತಾನೆ. ನೀರುವನು ಆತನನ್ನು ನೋಡಿದ ಈ ಜೀವಿ ಭಯಭೀತನಾಗಿ ವಿಶ್ರಾಂತಿ ಪಡೆಯ ಬಯಸುತ್ತಾನೆ. ಆ ಪುರಕ್ಕೆ ಹೋದ ಜೀವಿಯು ತನ್ನ ಸ್ವಜನರಿಂದ ನೀಡಲಾದ ತ್ರೈಮಾಸ್ಯ ಅನ್ನ ಜಲವನ್ನು ಸೇವಿಸಿ ಆ ಪುರವನ್ನು ದಾಟುತ್ತಾ ಹೋಗುತ್ತಾನೆ. ತದನಂತರ ಶೀಘ್ರವಾಗಿ ಜೀವಿಯು ನಗೇಂದ್ರ ಭವನದತ್ತ ಹೋಗುತ್ತಾನೆ. ಅಲ್ಲಿ ಭಯಂಕರ ವನಗಳನ್ನು ನೋಡಿ ದುಃಖದಿಂದ ರೋಧಿಸುತ್ತಾನೆ. ದಯರಹಿತ ದೂತರಿಂದ ಎಳಿಸಿಕೊಳ್ಳುತ್ತಾ ಪದೇ ಪದೇ ರೋಧಿಸುತ್ತಾನೆ ಮತ್ತು 2 ಮಾಸಗಳ ಅಂತ್ಯದ ದುಃಖಿಯಾಗಿ ಅಲ್ಲಿಗೆ ಹೋಗುತ್ತಾನೆ. ಬಂಧುಗಳಿಂದ ನೀಡಲಾದ ಪಿಂಡ, ಜಲ, ವಸ್ತ್ರದ ಉಪಭೋಗ ಮಾಡಿ ಯಮಕಿಂಕರರ ಮೂಲಕ ಪಾಶದಿಂದ ಪದೇ ಪದೇ ಎಳೆಯಲ್ಪಟ್ಟು ಪುನಃ ಮುಂದಕ್ಕೆ ಸಾಗಲ್ಪಡುತ್ತಾನೆ. 3ನೆಯ ತಿಂಗಳ ಜೀವಿಯು ಗರ್ಭದ ನಗರವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ತ್ರೈಮಾಸಿಕ ಪಿಂಡ ಸೇವಿಸಿ ಮುಂದೆ ಸಾಗುತ್ತಾನೆ. 4ನೇ ತಿಂಗಳಲ್ಲಿ ಜೀವಿಯು ಶೈಲಾಗಪುರವನ್ನು ತಲುಪುತ್ತಾನೆ. ಅಲ್ಲಿ ಪ್ರೇತ ಜೀವಿ ಮೇಲೆ ತುಂಬಾ ಅಧಿಕ ಶಿಲೆಗಳು ಮಳೆ ಸುರಿಯುತ್ತದೆ. 4ನೇ ಮಾಸ ಪಿಂಡವನ್ನು ಸೇವಿಸಿ ಜೀವಿಯು ಅಲ್ಪ ಸುಖ ಅನುಭವ ಮಾಡುತ್ತಾನೆ. ನಂತರ ಜೀವಿ 5ನೇ ತಿಂಗಳ ಕ್ರೌಂಚಪುರವನ್ನು ತಲುಪುತ್ತಾನೆ. ಕ್ರೌಂಚಪುರದಲ್ಲಿ ಸ್ಥಿತ ಆ ಜೀವಿಯು ಅಲ್ಲಿ ಬಂಧುಗಳು ಕೈಯಿಂದ ನೀಡಲಾದ 5ನೇ ಮಾಸಿಕ ಪಿಂಡವನ್ನು ಸೇವಿಸಿ ಮುಂದೆ ಕ್ರೌರಪುರದತ್ತ ಸಾಗುತ್ತಾನೆ. 5.5 ತಿಂಗಳ ನಂತರ ಬಂಧುಗಳಿಂದ ಪ್ರದತ್ತ ಪುನಶ್ಮಾಂಸಿಕ ಪಿಂಡ ಮತ್ತು ಘಟದಾನದಿಂದ ತೃಪ್ತನಾಗಿ ಆ ಜೀವಿಯು ಅರ್ಧ ಮುಹೂರ್ತಗಳಿಗೆ ವಿಶ್ರಾಂತಿಯನ್ನು ಪಡೆದು ಯಮದೂತರು ಭಯಂಕರ ಪೀಡಿಸಿದಾಗ ದುಃಖದಿಂದ ಕಂಪಿಸುತ್ತಾ ಪುರವನ್ನು ತೊರೆದು ಚಿತ್ರಭವನಪುರಕ್ಕೆ ಹೋಗುತ್ತಾನೆ. ಅಲ್ಲಿ ಯಮನ ಕಿರಿಯ ಸೋದರನಾದ ವಿಚಿತ್ರ
ಆ ಹೆಸರು ಆ ರಾಜ್ಯದ ರಾಜ್ಯವಾಳುತ್ತಿರುತ್ತಾನೆ. ಆ ವಿಶಾಲ ಶರೀರದ ರಾಜನನ್ನು ನೋಡಿ ಜೀವಿಯು ಭಯದಿಂದ ಓಡುತ್ತಾನೆ. ಆಗ ಎದುರಿಗೆ ಬಂದ ಕೈವರ್ತರು ಅಂಬಿಗರು ಜೀವಿಗೆ ಹೀಗೆ ಹೇಳುತ್ತಾರೆ, ನಾವು ಈ ಮಹಾ ವೈತರಣಿಯ ನದಿಯನ್ನು ದಾಟುವವರಿಗಾಗಿ ನಾವೇವನ್ನು ತಂದಿರುವೆವು. ಒಂದು ವೇಳೆ ನಿನ್ನ ಹತ್ತಿರ ಈ ಪ್ರಕಾರದ ಪುಣ್ಯವಿದ್ದರೆ ನಾವೆಯಲ್ಲಿ ಕೂಡಬಹುದು. ತತ್ವದರ್ಶಿ ಮುನಿಗಳಿಗೂ ದಾನಕ್ಕೆ ವಿತರಣ ನೀಡುವ ಅಥವಾ ವಿವರಣೆ ಮಾಡುವ ಎಂದು ಹೇಳಿರುವರು. ಈ ವೈತರಣೆ ನದಿಯಲ್ಲಿ ವಿತರಣೆಯ ಮೂಲಕವೇ ದಾಟಿ ಹೋಗಬಹುದು. ಆದ್ದರಿಂದ ಈ ನದಿಗೆ ವೈತರಣಿ ಅಥವಾ ಮುನಿಗಳ ತತ್ವದರ್ಶಿ ಮುನಿಗಳ ದಾನಕ್ಕೆ ವಿತರಣ, ತತ್ವದರ್ಶಿ ಮುನಿಗಳಿಗೆ ಏನಾದರೂ ದಾನ ಧರ್ಮ ಕರ್ಮಲವತ್ತೋ ಈ ವೈತರಣಿ ನದಿ ದಾಟನ್ ಜಾವಬಹುದು. ಆದ್ದರಿಂದ ಈ ನದಿಗೆ ವೈತರಣಿ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀನು ವೈತರಣಿ ಗೋವಿನ ದಾನ ಮಾಡಿದರೆ ನೌಕೆ ನಿನ್ನ ಬಲಕ್ಕೆ ಬರುತ್ತದೆ, ಅನ್ಯಥಾ ಬರುವುದಿಲ್ಲ. ಕೈವರ್ತಕ ಇಂಥ ಮಾತುಗಳನ್ನು ಕೇಳಿ ಜೀವಿಯು ಪ್ರೇತವು ಹೇ ದೇವವೇ ಎಂದು ಹೇಳುತ್ತದೆ. ಜೀವಿಯನ್ನು ನೋಡಿ ವೈತರಣಿ ನದಿಯು ಕುದಿಯತೊಡಗುತ್ತದೆ ಮತ್ತು ಅದನ್ನು ನೋಡಿ ಜೀವಿಯು ಆಕ್ರಂದ ಮಾಡತೊಡಗುತ್ತಾನೆ. ಯಾರು ತಮ್ಮ ಜೀವನದಲ್ಲಿ ಎಂದೂ ದಾನವನ್ನು ಮಾಡೇ ಇಲ್ಲವೋ ಅಂತ ಪಾಪಾತ್ಮನು ಅದರಲ್ಲಿ ವೈತರಣಿಯ ಮುಳುಗುತ್ತಾನೆ. ಆಗ ಆಕಾಶ ಮಾರ್ಗದಲ್ಲಿ ನಡೆಯುವ ಯಮದೂತರು ಜೀವಿಯ ಬಾಯಿಗೆ ಕೊಕ್ಕೆಯನ್ನು ಚುಚ್ಚಿ ದಾರದಿಂದ ಮೀನನ್ನು ಹಿಡಿಯುವಂತೆ ಎಳೆಯುತ್ತಾ ವೈತರಣಿ ನದಿಯನ್ನು ದಾಟಿಸುತ್ತಾರೆ. ಅಲ್ಲಿ ಷಣ್ಮಾಸಿಕ ಪಿಂಡವನ್ನು ಸೇವಿಸಿ ಜೀವಿಯು ಅತ್ಯಧಿಕ ಹಸಿವಿನಿಂದ ಪೀಡಿತನಾಗಿ ರೋಧಿಸುತ್ತಾ ಮುಂದೆ ದಾರಿಯಲ್ಲಿ ಸಾಗುತ್ತಾನೆ. 7ನೆಯ ತಿಂಗಳ ಜೀವಿಯು ಬ್ರಹ್ಮಾವಪುರಕ್ಕೆ ಹೋಗುತ್ತಾನೆ. ಅಲ್ಲಿ ತನ್ನ ಪುತ್ರರಿಂದ ನೀಡಲ್ಪಟ್ಟ ಸಪ್ತಮ ಮಾಸಿಕ ಪಿಂಡವನ್ನು ಸೇವಿಸುತ್ತಾ ಈ ಪಕ್ಷಿರಾಜ ಗರುಡ ಜೀವಿಯು ಈ ಪುರವನ್ನು ಬಿಟ್ಟು ದುಃಖದ ಎಂಬ ಪುರಕ್ಕೆ ಹೋಗುತ್ತಾನೆ. ಆಕಾಶ ಮಾರ್ಗದಿಂದ ಹೊರಡುವ ಜೀವಿ ಅಪಾರ ದುಃಖವನ್ನು ಅನುಭವವನ್ನು ಮಾಡುತ್ತಾನೆ. ಅಲ್ಲಿ 8ನೇ ಮಾಸದ ನೀಡಿದ ಪಿಂಡವನ್ನು ಸೇವಿಸಿ ಮುನ್ನಡೆಯುತ್ತಾನೆ ಮತ್ತು 9ನೇ ಮಾಸ ಮುಗಿದ ನಂತರ ನಾನಾಕ್ರಂದಪುರಕ್ಕೆ ಬರುತ್ತಾನೆ. ಅಲ್ಲಿ ಆಕ್ರಂದನ ಮಾಡುತ್ತಿರುವ ಅನೇಕ ಭಯಾನಕ ಗಣಗಳನ್ನು ನೋಡಿ ಸ್ವಯಂ ಶೂನ್ಯ ಹೃದಯದ ದುಃಖಿತನಾಗಿ ಆಕ್ರಂದನ ಮಾಡತೊಡಗುತ್ತಾನೆ. ಈ ಪುರ ತೊರೆದ ಜೀವಿ ಯಮದೂತರಿಂದ ಭಯದ ಅನುಭವ ಮಾಡುತ್ತಾ 10ನೇ ತಿಂಗಳಿಗೆ ಅತ್ಯಂತ ಕಠಿಣತೆಯಿಂದ ಸುಪ್ತ ಭವನದ ಎಂಬ ನಗರಕ್ಕೆ ತಲುಪುತ್ತಾನೆ. ಅಲ್ಲಿ ಪುತ್ರಾದಿಗಳಿಂದ ಪಿಂಡದಾನ ಮತ್ತು ಜಲಾಂಜಲಿ ತರ್ಪಣ ಪ್ರಾಪ್ತಿ ಹೊಂದಿರುವ ಕೂಡ ಸುಖಿ ಆಗುವುದಿಲ್ಲ. 11ನೇ ತಿಂಗಳು ಪೂರ್ಣವಾದ ನಂತರ ಜೀವಿಯು ರೌದ್ರಪುರಕ್ಕೆ ಹೋಗುತ್ತಾನೆ. ಅಲ್ಲಿ ಪುತ್ರಾದಿಗಳಿಂದ ನೀಡಲ್ಪಟ್ಟ ಏಕಾದಶ ಮಾಸಿಕ ಪಿಂಡವನ್ನು ಅಲ್ಲಿ ಸೇವಿಸುತ್ತಾನೆ. 11ನೇ ತಿಂಗಳ ಕಳೆದ ನಂತರ ಜೀವಿಯು ಪೂರ್ಯೋವರ್ಷಣ ಎಂಬ ನಗರವನ್ನು ತಲುಪುತ್ತಾನೆ. ಅಲ್ಲಿ ಪ್ರೇತಗಳಿಗೆ ದುಃಖದ ನೀಡುವ ಮೇಘ ಮೋಡಗಳು ಘನಘೋರ ಮಳೆಯನ್ನು ಸುರಿಸುತ್ತವೆ. ಅಲ್ಲಿ ದುಃಖಿಯಾದ ಜೀವಿ ಉನ್ನಾಂಬಿಕ ಶ್ರಾದ್ದಾದ ಪಿಂಡವನ್ನು ಸೇವಿಸುತ್ತಾನೆ. ನಂತರ ಮಳೆಯು ಪೂರ್ಣವಾದಾಗ ಜೀವಿಯು ಸಿತಾಡ್ಯ ಎಂಬ ನಗರಕ್ಕೆ ಹೋಗುತ್ತಾನೆ. ಅಲ್ಲಿ ಹಿಮಗಡ್ಡೆಗಳಿಂದ 100 ಪಟ್ಟು ಅಧಿಕವಾದ ಶೀತ ಬರುತ್ತದೆ. ಶೀತದಿಂದ ದುಃಖ ಮತ್ತು ಹಸಿವಿನಿಂದ ಪೀಡಿತನಾದ ಜೀವಿ 10 ದಿಕ್ಕುಗಳಲ್ಲಿ ನೋಡಿ ಎಲ್ಲಿಯಾದರೂ ನನ್ನ ಬಂಧು ಬಾಂಧವರು ನನ್ನ ದುಃಖ ದೂರ ಮಾಡುವರೆ ಎಂದುಕೊಳ್ಳುತ್ತಾನೆ. ಆಗ ಯಮದೂತರು ಹೇಳುತ್ತಾರೆ, ನಿನ್ನದು ಅಂತ ಪುಣ್ಯ ಎಲ್ಲಿದೆ? ನಂತರ ಜೀವಿ ವಾರ್ಷಿಕ ಪಿಂಡವನ್ನು ಸೇವಿಸಿ ಧೈರ್ಯ ಧಾರಣ ಮಾಡುತ್ತಾನೆ. ತದನಂತರ ವರ್ಷದ ಅಂತ್ಯದಲ್ಲಿ ಯಮಪುರದ ಸಮೀಪ ತಲುಪಿದಾಗ ಜೀವಿಯು ಬಹುಭಿತಪುರಕ್ಕೆ ಹೋಗಿ ಮೊಳಕೈಯಷ್ಟು ಉದ್ದವಿರುವ ತನ್ನ ಶರೀರವನ್ನು ತ್ಯಜಿಸುತ್ತಾನೆ. ಹೇ ಪಕ್ಷೇಂದ್ರ, ಪುನಃ ಕರ್ಮ ಭೋಗಿಸುವುದಕ್ಕಾಗಿ ಅಂಗುಷ್ಟ ಪ್ರಮಾಣದ ವಾಯು ಸ್ವರೂಪ ಯಾತನಾ ದೇಹವನ್ನು ಪ್ರಾಪ್ತ ಹೊಂದಿ ಜೀವಿಯು ಯಮದೂತರೊಡನೆ ಸಾಗುತ್ತಾನೆ. ಹೇ ಕಶಾಸ್ಮಜ, ಯಾರು ಔದಾರ್ಯ ದೇಹಿಕ ಮರಣಕಾಲಿಕ ದಾನವನ್ನು ನೀಡುವುದಿಲ್ಲವೋ ಅವರು ಯಮದೂತರಿಂದ ದೃಢವಾದ ಬಂಧನದಿಂದ ಬಂಧಿಸಲ್ಪಡುತ್ತಾರೆ. ಅತ್ಯಧಿಕ ಕಷ್ಟ ಯಮಪುರಕ್ಕೆ ಹೋಗುತ್ತಾರೆ. ಹೇ ಆಕಾಶ ಮಾರ್ಗಿ ಮತ್ತು ಧರ್ಮರಾಜಪುರದ 4 ದ್ವಾರಗಳಿವೆ. ಅಲ್ಲಿ ದಕ್ಷಿಣ ಮಾರ್ಗದಲ್ಲಿ ಕುರಿತು ನಿನಗೆ ವರ್ಣಿಸಿ ಹೇಳಿದೆ. ಈ ಮಹಾಭಯಂಕರ ಮಾರ್ಗದಲ್ಲಿ ಹಸಿವೆ, ದಾಹದಿಂದ ಮತ್ತು ಶ್ರಮದಿಂದ ದುಃಖಿಯಾದ ಜೀವಿ ಪ್ರಕಾರವಾಗಿ ಹೋಗುತ್ತಾನೆ. ಅದನ್ನೆಲ್ಲ ನಾನು ತಿಳಿಸಿದೆ. ಈಗ ಇನ್ನೇನು ತಿಳಿಯಲು ಬಯಸಿರುವಾಗ 2ನೇ ಅಧ್ಯಾಯ ಸಮಾಪ್ತಿ.
ಯಮ ಮಾರ್ಗದಲ್ಲಿ ಮಧ್ಯದಲ್ಲಿರುವ ಅತ್ಯಂತ ಉಗ್ರ ಹಾಗೂ ಘೋರವಾದ ವೈತರಣಿ ನದಿ ಪ್ರವೇಶಿಸುತ್ತಾನೆ. 3ನೇ ಅಧ್ಯಾಯ ಪ್ರಾರಂಭ. ಯಮ ಯಾತನೆ ವರ್ಣನೆ. ಯಮದ ಯಾತನೆ ವರ್ಣನೆ. ಚಿತ್ರಗುಪ್ತನ ಮೂಲಕ ಜೀವಿಗಳಿಗೆ ಶುಭಾಶುಭ ಕರ್ಮಗಳ ವಿಷಯದಲ್ಲಿ ತಿಳುವಳಿಕೆಯಾಗುವುದು. ಶುಭಾಶುಭ ಕರ್ಮ ಕಾರ್ಯಕ್ರಮ ವಿಚಾರಕಚ ಅದನ್ನೆಲ್ಲಾನು ಧರ್ಮರಾಜನ ತಿಳಿಸುವರು. ಮತ್ತು 3ನೇ ಅಧ್ಯಾಯ ಪ್ರಾರಂಭ. ಹೇ ಕೇಶವ, ಯಮ ಮಾರ್ಗದಲ್ಲಿ ಯಾತನೆಯನ್ನು ಪೂರ್ಣಗೊಳಿಸಿದ ಯಮದೂತನ ಯಮಭವನಕ್ಕೆ ಹೋಗಿ ಪಾಪಿಯು ಯಾವ ಪ್ರಕಾರ ಯಾತನೆಯನ್ನು ಭೋಗಿಸುತ್ತಾನೆ ಅದನ್ನು ಕುರಿತು ನನಗೆ ತಿಳಿಸು. ವೈನತೆಯ ಗರುಡ, ನಾನು ನರಕ ಯಾತನೆಯ ವಿಷಯದಲ್ಲಿ ಆದಿಯಿಂದ ಅಂತ್ಯದವರೆಗೆ ತಿಳಿಸುವೆ. ನಾನು ನರಕದ ಯಾತನೆಯ ಕುರಿತು ತಿಳಿಸಿದಾಗ ಅದನ್ನು ಕೇಳುವ ಮಾತ್ರದಿಂದ ನಿನ್ನು ಕಂಪಿಸಿ ಹೋಗುವೆ. ಕಶ್ಯಪನಂದನ ಬಹು ಭೀತಿಪುರದ ಎದುರಿನಲ್ಲಿ 44 ಯೋಜನೆಗಳಷ್ಟು ವಿಸ್ತೀರ್ಣವಾದ ವ್ಯಾಪ್ತವಾದ ಧರ್ಮರಾಜನ ವಿಶಾಲವಾದ ಪುರವಿದೆ. ಹಾಹಾಕಾರದಿಂದ ಪರಿಪೂರ್ಣವಾದ ಈ ಪುರವನ್ನು ನೋಡಿ ಪಾಪಿಯು ಹಾಹಾಕಾರ ಮಾಡತೊಡಗುತ್ತಾನೆ. ಪಾಪಿಯ ಆಕ್ರಂದನ ಕೇಳಿ ಯಮಪುರದಲ್ಲಿ ವಿಚರಿಸಿರುವ ಯಮನ ಗಣ ದ್ವಾರಪಾಲಕ ಬಳಿ ಹೋಗಿ ಹೇ ಪಾಪಿಯ ವಿಷಯ ತಿಳಿಸುತ್ತಾರೆ. ಧರ್ಮರಾಜನ ದ್ವಾರದಲ್ಲಿ ಧರ್ಮಧ್ವಜ ಎಂಬ ದ್ವಾರಪಾಲಕನ ಸದಾ ಸಿದ್ಧನಾಗಿರುತ್ತಾನೆ. ಆತ ದ್ವಾರಪಾಲಕನು ಹೋಗಿ ಚಿತ್ರಗುಪ್ತನಿಗೆ ವಿಷಯ ಶುಭಾಶುಭ ಕರ್ಮಗಳ ಕುರಿತು ತಿಳಿಸುತ್ತಾನೆ. ನಂತರ ಚಿತ್ರಗುಪ್ತನು ಕೂಡ ಆ ಪಾಪಿಯ ವಿಷಯದಲ್ಲಿ ಧರ್ಮರಾಜನ ನಿವೇದನೆ ಮಾಡುತ್ತಾರೆ. ಆಗ ಹೇ ಗರುಡ, ಯಾರು ನಾಸ್ತಿಕ ಹಾಗೂ ಮಹಾಪಾಪಿಗಳಾಗಿರುತ್ತಾರೋ, ನಾಸ್ತಿಕಗತೋ ಪುರಾಣ ಪ್ರವಚನ ಸಾಮಾನ್ಯ ಅವರೆಲ್ಲರ ವಿಷಯದಲ್ಲಿ ಧರ್ಮರಾಜನು ಯಥಾವತ್ತವಾಗಿ ಅರಿಸುತ್ತಾನೆ. ಆಗ ಧರ್ಮರಾಜನು ಈ ಜೀವಿಗಳ ಪಾಪದ ಕರ್ಮ ಕುರಿತು ಚಿತ್ರಗುಪ್ತನು ಕೇಳುತ್ತಾನೆ. ಚಿತ್ರಗುಪ್ತ ಸರ್ವತ್ರ ಚಿತ್ರಗುಪ್ತ ಕೂಡ ಶ್ರವಣನು ಕೇಳುತ್ತಾನೆ. ಶ್ರವಣ ಬ್ರಹ್ಮದೇವರ ಪುತ್ರ. ಶ್ರವಣನನ್ನು ಕೇಳುತ್ತಾರೆ. ಶ್ರವಣ ಅಂದ್ರೆ आपणेनकाय नवविध भक्तिमय श्रवण सिदेगु पहिलो श्रवण वो ಬ್ರಹ್ಮದೇವರ ಬೇಟಾವು ಜನಾಸ್ ಕಾನ ಶ್ರವಣ ಸಾಮಳ ಸ್ನಿದ್ರ ಸಾಮಳನೆ. ಹಾಗೆ ಶ್ರವಣವನ್ನು ಕೇಳುತ್ತಾರೆ. ಬ್ರಹ್ಮದೇವರ ಪುತ್ರ ಶ್ರವಣನು ಸ್ವರ್ಗ, ಪೃಥ್ವಿ ಮತ್ತು ಪಾತಾಳ ಲೋಕದಲ್ಲಿ ಸಂಚರಿಸುವ ಮತ್ತು ದೂರದಿಂದಲೇ ಕೇಳಿಕೊಳ್ಳುವ ವಿಷಯಗಳನ್ನು ಅರಿಯುವ ದಿವ್ಯ ಶಕ್ತಿ ಹೊಂದಿರುತ್ತಾನೆ. ಆತನ ನೇತ್ರಗಳು ಸುದೂರದ ದೃಶ್ಯಗಳನ್ನು ನೋಡುವ ಸಾಮರ್ಥ್ಯ ಹೊಂದಿರುತ್ತದೆ. ಶ್ರವಣನಿಗೆ ಶ್ರವರಣಿ ಎಂಬ ಹೆಸರಿನ ಬೇರೆ ಬೇರೆ ಪತ್ನಿಯರಿದ್ದು ಅವರು ಕೂಡ ಶ್ರವಣನಂತೆ ಸ್ವರೂಪ ಹೊಂದಿರುತ್ತಾರೆ. ಅಂದರೆ ಶ್ರವಣನಿಗೆ ಸಮಾನವಾಗಿರುವೇ ಇರುತ್ತಾರೆ. ಅವರು ಸ್ತ್ರೀಯರು ಎಲ್ಲ ಪ್ರಕಾರದ ಚಾರಿತ್ರ್ಯ ಚಟುವಟಿಕೆಯನ್ನು ತತ್ವಶಃ ತಿಳಿದಿರುತ್ತಾರೆ. ಮನುಷ್ಯರು ಮಾಡುವ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಗುಪ್ತ ಕರ್ಮಾದಿಗಳನ್ನು ಮಾಡುವುದು ನುಡಿಯುವುದು ಆ ಶ್ರವಣ ಮತ್ತು ಶ್ರವಣಿಯರು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ. देखो आपण काय काय कर्मला सांगतो प्रत्यक्ष कानिवा अप्रत्यक्ष आणि गुप्त कर्म काय दाढी करू कराचा केने दिखाव जो करा काने या मतिकाने दिखाव जो करा काने हे सेज विचार ही श्रवणीय जो काय करतो ಶ್ರವಣನೆ ಜಾನಕೇನು ಚಿತ್ರಗುಪ್ತನ ದರ್ಶಕ. ಶ್ರವಣ ಮತ್ತು ಶ್ರವಣಿಯರು ಧರ್ಮರಾಜನ ಗುಪ್ತಚರರಾಗಿರುವರು. धर्मराजन गुप्तचर ಅಥವಾ आहे मन कोई देख रहे ಗೊತ್ತಿಲ್ಲ ಕೆ ಮಾತಾದಾಗ तो भी आपण लार रचच कर देखे जरा ಹಾಗೆ ಮನುಷ್ಯರು ಮಾಸಿಕ ವಾಚಿಕ ಮತ್ತು ಕಾಯಿಕ मानस मीनार पाप मानसिक मानसेर पाप मानसिक मनसेती पाप ವಾತೇತಿ ಪಾಪ ಅನ್ ಶರೀರತಿ ಪಾಪ ಸಮಸ್ತ ಪ್ರಕಾರದ ಶುಭ ಮತ್ತು ಅಶುಭ ಕರ್ಮಗಳನ್ನು ಸೂಕ್ತ ರೀತಿಯಲ್ಲಿ ಅರಿತುಕೊಂಡಿರುತ್ತಾರೆ. ಮನುಷ್ಯ ಮತ್ತು ದೇವತೆಗಳ ಅಧಿಕಾರಿಯಾದ ಈ ಶ್ರವಣ ಮತ್ತು ಶ್ರವಣಿಯರು ಸತ್ಯವಾದಿಗಳು. ಅವರ ಬಳಿಯಲ್ಲಿ ಒಂದು ದಿವ್ಯ ಶಕ್ತಿ ಇದ್ದು ಅದರ ಬಲದಿಂದ ಅವರು ಮನುಷ್ಯ ಕೃತ ಕರ್ಮಗಳನ್ನು ತಿಳಿಸುವರು. ವ್ರತ, ದಾನ, ಸತ್ಯ ವಚನದಿಂದ ಯಾವ ಮನುಷ್ಯನು ಅವರನ್ನು ಪ್ರಸನ್ನಗೊಳಿಸುತ್ತಾನೋ ಅಂತವರನ್ನು ಕುರಿತು ಅವರು ಸೌಮ್ಯ ಮತ್ತು ಸ್ವರ್ಗ ಮೋಕ್ಷದ ಪ್ರಧಾನ ವಂತದರಾಗುತ್ತಾರೆ. ಆ ಸತ್ಯವಾದಿ ಶ್ರವಣ ಪಾಪಿಗಳ ಪಾಪ ಕರ್ಮಗಳನ್ನು ತಿಳಿದುಕೊಂಡು ಧರ್ಮರಾಜನ ಸಮ್ಮುಖ ಯಥಾವತ್ತಾಗಿ ಹೇಳುವುದ ಕಾರಣ ಪಾಪಿಗಳಿಗಾಗಿ ದುಃಖದಾಯಕವಾಗಿ ಹೋಗುತ್ತದೆ. ಸೂರ್ಯ, ಚಂದ್ರ, ವಾಯು, ಅಗ್ನಿ, ಆಕಾಶ, ಭೂಮಿ, ಜಲ, ಹೃದಯ, ಯಮ, ದಿನ, ರಾತ್ರಿ, 2 ಸಂಧ್ಯಾಗಳು ಮತ್ತು ಧರ್ಮ ಇವು ಮನುಷ್ಯನ ವೃತ್ತಾಂತವನ್ನು ತಿಳಿದಿರುತ್ತವೆ. ಯಾರ್ಯಾರು आपण कोण देखमलच ಗೊತ್ತೋ आपण कर्मलच कोण काम कोई देखे नाही केव्हाचा आपण सूर्य देखच, चंद्र, वायू, अग्नी, आकाश, जमी, आपण मुंडागेर पाणी, आपण माय हृदय आणि यम दाडो
आणि ರಾತ ಅನ್ನದ ಸಾಂಜನ ಪ್ರಭಾತಿ ಧರ್ಮ ಎಷ್ಟೇ ಮನುಷ್ಯನ ವೃತ್ತಾಂತವನ್ನು ತಿಳಿದಿರುತ್ತವೆ. ಈ ಧರ್ಮರಾಜ ಚಿತ್ರಗುಪ್ತ ಮತ್ತು ಶ್ರವಣ ಸೂರ್ಯ ಮುಂತಾದ ಮನುಷ್ಯನ ಶರೀರದಲ್ಲಿ ಸ್ಥಿತ ಸಮಸ್ತ ಪಾಪ ಪುಣ್ಯಗಳನ್ನು ಪರಿಪೂರ್ಣವಾಗಿ ನೋಡುತ್ತಾರೆ. ये सज्जमाण शरीर रचकते यात्रा सज्जमाण सोम चित्रगुप्त बी रच आणि चित्र आणि गुप्त हे दी आणि श्रवण आणि सूर्य ಈ ಮನುಷ್ಯರು ಶರೀರದಲ್ಲಿ ಸ್ಥಿತ आपण ಶರೀರ ಮಾತ್ರ ಮಾನಸ ಬೆಸನ್ ಸಮಸ್ತ ಪಾಪ ಮತ್ತು ಪುಣ್ಯಗಳನ್ನು ಪರಿಪೂರ್ಣವಾಗಿ ನೋಡುತ್ತಾರೆ. ಈ ಪ್ರಕಾರವಾಗಿ ಪಾಪದ ವಿಷಯದಲ್ಲಿ ಸುನಿಶ್ಚಿತ ತಿಳುವಳಿಕೆಯನ್ನು ಪ್ರಾಪ್ತಿ ಹೊಂದಿ ಯಮ ಅವನನ್ನು ಕರೆಸಿಕೊಂಡು ತನ್ನ ಅಂತ್ಯದ ಭಯಂಕರ ರೂಪವನ್ನು ತೋರಿಸುತ್ತಾನೆ. ಆ ಪಾಪಿಗಳು ನೋಡುವ ಯಮರಾಜನ ರೂಪವನ್ನು ಹೇಗಿರುತ್ತದೆ ಅಂದರೆ, ಹಸ್ತದಲ್ಲಿ ದಂಡಧಾರಿ ಮಹಾ ವಿಶಾಲ ಶರೀರ, ಮಹಿಷನ ಮೇಲೆ ಅಸ್ಥಿತ, ಪ್ರಳಯಕಾಲದ ಮೇಘಕ್ಕೆ ಸಮಾನ, ಧ್ವನಿವುಳ್ಳವನಾಗಿ, ಕಾಡಿಗೆ ಪರ್ವತವೇ ಸಮಾನ, ಮಿಂಚಿನ ಪ್ರಭಾವವುಳ್ಳ ಆಯುಧಗಳನ್ನು, ಕಾರಣ ಭಯಂಕರ 32 ತೋಳುಗಳುಳ್ಳ 3 ಯೋಜನೆ ವಿಸ್ತೀರ್ಣವುಳ್ಳ ಶರೀರದ, ಬಾವಿಗೆ ಸಮಾನವಾದ ಗೋಲಾಕಾರದ ನೇತ್ರವುಳ್ಳ ದೊಡ್ಡ ದೊಡ್ಡ ದವಡೆಗಳನ್ನು, ಕಾರಣ ಭಯಂಕರ ಮುಖದಲ್ಲಿ ರಕ್ತದ್ರವಣ ನೇತ್ರಗಳನ್ನು ಮತ್ತು ನಾಶಿಕದಂತಾಗಿರುವನು, ಮೃತ್ಯು ಮತ್ತು ಜ್ವರದಿಂದ ಸಂಯುಕ್ತರಾಗಿರುವ ಕಾರಣ ಚಿತ್ರಗುಪ್ತನು ಕೂಡ ಭಯನಾಗುತ್ತಾನೆ. ಯಮನ ಸಮಾನ ಭಯಂಕರವಾದ ಸಮಸ್ತ ದೂತರು ಆತನ ಸಮೀಪ ಪಾಪಿಗಳಿಗೆ ಹೆದರಲು ಗರ್ಜಿಸುತ್ತಾರೆ. ಆಗ ಚಿತ್ರಗುಪ್ತನು ನೋಡಿ ಭಯಭೀತರಾಗಿ ಪಾಪಿಗಳೆಲ್ಲ ಹಾಹಾಕಾರ ಮಾಡತೊಡಗುತ್ತಾರೆ. ದಾನವನ್ನು ಮಾಡಿರದ ಆ ಪಾಪಾತ್ಮ ಕಂಪಿಸುತ್ತಾನೆ ಮತ್ತು ಪದೇ ಪದೇ ರೋದನ ಮಾಡುತ್ತಾನೆ. ಆಗ ಚಿತ್ರಗುಪ್ತ ಯಮನ ಆಜ್ಞೆಯನ್ನು ಹಾಹಾಕಾರ ಮಾಡುತ್ತಿರುವ ಆ ತಮ್ಮ ಪಾಪಕರ್ಮಗಳ ವಿಷಯ ಕುರಿತು ಚಿಂತಿಸುತ್ತಾ ಹೇ ಸಮಸ್ತ ಜೀವಿಗಳಿಗೆ ಹೇಳುತ್ತಾನೆ, ಎಲೇ ಪಾಪಿಗಳೇ, ದುರಾಚಾರಿಗಳೇ, ಅಹಂಕಾರದಿಂದ ದೋಷಿತರಾದವರೇ, ನೀವು ಅವಿವೇಕದಿಂದ ಪಾಪಕರ್ಮಗಳನ್ನೇ ಮಾಡಿರುವಿರಿ. ನೀವು ದುರಾಚಾರದಿಂದ ಪಾಪಕರ್ಮವನ್ನೇ ಮಾಡಿರುವಿರಿ. ಕಾಮದಿಂದ, ಕ್ರೋಧದಿಂದ ಹಾಗೂ ಪಾಪಿ ಜನರ ಸಂಘದಿಂದ, ಕಾಮದಿಂದ, ಕ್ರೋಧದಿಂದ, ಪಾಪಿ ಜನರ ಸಂಘದಿಂದ ನೀವು ಯಾವ ಪಾಪಕರ್ಮವನ್ನು ಮಾಡಿರುವಿರೋ ಅದು ದುಃಖಪ್ರದಾಯಕವಾದದ್ದು. ಹೇ ಮೂರ್ಖರೇ, ನೀವು ಅದನ್ನು ಪಾಪಕರ್ಮ ಏಕೆ ಮಾಡಿರುವಿರಿ? ಕಾಕಿದೇಚೋ, ಪೂರ್ವ ಜನ್ಮದಲ್ಲಿ ನೀವೆಲ್ಲರೂ ಯಾವ ಪ್ರಕಾರದ ಹರ್ಷದಿಂದ ಪಾಪಕರ್ಮವನ್ನು ಮಾಡಿರುವಿರೋ ಅದೇ ಪ್ರಕಾರದ ಯಾತನೆಯನ್ನು ಕೂಡ ಅನುಭವಿಸಬೇಕು. ಈ ಸಮಯದಲ್ಲಿ ಯಾತನೆ ಭೋಗಿಸಲು ಏಕೆ ಪರಾನ್ಮುಖರಾಗಿರುವಿರಿ? ಕಾಚಮುಖರೋಚಿ ಕಾದಾಟದ ರೋಚಿ. ನೀವೆಲ್ಲರೂ ಯಾವ ಅಧಿಕ ಪಾಪಕರ್ಮಗಳನ್ನು ಮಾಡಿರುವಿರೋ ಆ ಪಾಪಕರ್ಮವೇ ನಿಮ್ಮ ದುಃಖಕ್ಕೆ ಕಾರಣವಾಗಿದೆ. ಇದಾವುದಕ್ಕೂ ನಾವು ಕಾರಣರಲ್ಲ. मेन कोई कारण नहीं न यमा कारण न ऐसे देखरे जो कारण तार मनसेर विचार तार मनसेर आचार ये तार पापेन कारण च मूर्ख निरत पंडित दरिद्रनिरली अथवा ಧನವಂತನಿರಲಿ ಸಬಲನೇನಿರಲಿ ಅಥವಾ ದುರ್ಬಲನೇನಿರಲಿ ಯಮರಾಜನು ಎಲ್ಲರೊಡನೆ ಸಮಾನ ವ್ಯವಹಾರ ಮಾಡುತ್ತಾನೆಂದು ಹೇಳಿದೆ. ಚಿತ್ರಗುಪ್ತ ಈ ಪ್ರಕಾರ ಮಾತುಗಳನ್ನು ಕೇಳಿ ಆ ಪಾಪಿ ತನ್ನ ಕರ್ಮಗಳ ವಿಷಯ ಕುರಿತು ಚಿಂತಿಸುತ್ತಾ ನಿಶ್ಚೇಷ್ಟನಾಗಿ ಮೌನವಾಗಿ ಕುಳಿತು ಬಿಡುತ್ತಾನೆ. ನಿಶ್ಚೇಷ್ಟಗತ ವಾತಕರಣೆದು ಧರ್ಮರಾಜನು ಕೂಡ ಚೋರರಂತೆ ಕುಳಿತ ಆ ಪಾಪಿಯನ್ನು ನೋಡಿ ಅವರ ಪಾಪದ ತೊಳೆಯಲು ಯಥೋಚಿತ ದಂಡವನ್ನು ನೀಡಲು ಆಜ್ಞೆಯನ್ನು ನೀಡುತ್ತಾನೆ. ನಂತರ ಆ ನಿರ್ದಯಿ ದೂತರು ಪಾಪಿಗಳನ್ನು ಥಳಿಸುತ್ತಾ ಹೇಳುತ್ತಾರೆ, ಹೇ ಪಾಪಿ, ಮಹಾನ್ ಘೋರ ಮತ್ತು ಅಂತ್ಯ ಭಯಾನಕ ನರಕಗಳನ್ನು ನಡೆಯಿರಿ. ಯಮರಾಜನ ಆಜ್ಞಾಕಾರಿ ಈ ಪ್ರಚಂಡ ಮತ್ತು ಚಂಡದ ಮುಂತಾದ ಹೆಸರಿನ ದೂತರು ಬಂದು ಪಾಶದಿಂದ ಅವನನ್ನು ಬಂಧಿಸಿ ನರಕದತ್ತ ಕೊಂಡೊಯ್ಯುತ್ತಾರೆ. ಅಲ್ಲಿ ಧಗೆಧಗಿಸುವ ಅಗ್ನಿಗೆ ಸಮಾನವಾದ ಪ್ರಭೆಯುಳ್ಳ ಶಾಲ್ಮಲಿ ಎಂಬ ಒಂದು ವಿಶಾಲ ವೃಕ್ಷವಿದೆ. ಅದು 5 ಯೋಜನೆ ವಿಸ್ತರಣದಲ್ಲಿ ವ್ಯಾಪಿಸಿದೆ. 1 ಯೋಜನೆ ಎತ್ತರವಿದೆ. ಆ ವೃಕ್ಷದಲ್ಲಿ ಸರಪಳಿಯಿಂದ ಪಾಪಿಗಳನ್ನು ತಲೆ ಕೆಳಗಿಸಿ ಕಟ್ಟಿ ದೂತರು ಥಳಿಸುತ್ತಾರೆ. ಅಲ್ಲಿ ಸುಡುತ್ತ ಪಾಪಿಗಳು ರೋಧಿಸುತ್ತಾರೆ. ಅವರನ್ನು ಯಾರು ರಕ್ಷಿಸುವುದಿಲ್ಲ. ಆ ಶಾಲ್ಮಲಿ ವೃಕ್ಷದ ಹಸಿರು ಮತ್ತು ದಾಹದಿಂದ ಪೀಡಿತ ಯಮದೂತರು ಥಳಿಸುತ್ತ ಅನೇಕ ಪಾಪಿಗಳು ತಲೆ ಕೆಳಗಾಗಿ ಜೋತು ಬಿದ್ದಿರುತ್ತಾರೆ. ಆ ಆಶ್ರಯಹೀನರಾದ ಪಾಪಿಗಳನ್ನು ಕೈ ಜೋಡಿಸಿ, ಯಮದೂತರೇ, ನಮ್ಮ ಅಪರಾಧವನ್ನು ಕ್ಷಮಿಸಿಬಿಡಿ, ಹೀಗೆ ಯಮದೂತರನ್ನು ನಿವೇದಿಸಿಕೊಳ್ಳುತ್ತಾರೆ. ಪದೇ ಪದೇ ಲೋಹದ ಬಡಿಗೆಗಳಿಂದ, ಸುತ್ತಿಗೆಗಳಿಂದ, ಬಲ್ಲೆಗಳಿಂದ, ಬರ್ಚಿಗಳಿಂದ, ಗದೆಗಳಿಂದ, ವನಿಕೆಗಳಿಂದ ದೂತರು ಅವರನ್ನು ಅತ್ಯಧಿಕ ಥಳಿಸುತ್ತಾರೆ. ಆಗ ಪಾಪಿಗಳು ಚಟುವಟಿಕೆಗಳಿಂದ ಮೂರ್ಛಿತರಾಗಿ ಹೋಗುತ್ತಾರೆ. ಅಚೇಷ್ಟನಾಗಿ ಪಾಪಿಗಳು ನೋಡಿ ಯಮದೂತರು ಹೇಳುತ್ತಾರೆ, ದುರಾಚಾರಗಳೇ, ಪಾಪಿಗಳೇ, ನೀವೆಲ್ಲರೂ ದುರಾಚಾರವನ್ನು ಏಕೆ ಮಾಡಿದಿರಿ? ಸುಲಭವಾಗಿ ನರ ಇರುವಂತ ಜಲ ಮತ್ತು ಅನ್ನದ ದಾನವನ್ನು ಎಂದಿಗೂ ಏಕೆ ಮಾಡಲಿಲ್ಲ? ತಮ್ಮ ಅನ್ನದಾನಕ್ಕೆ ಹಾಕಿದೆ ಕೊನೆ, ಜಲದಾನಕ್ಕೆ ಹಾಕಿದೆ ಕೊನೆ,
ಹೆಂಗರ ಮಾರಚೋತ್ ನೀವೆಲ್ಲರೂ ಅರ್ಧ ತುತ್ತನ್ನು ಎಂದಿಗೂ ಯಾರಿಗೂ ನೀಡಲಿಲ್ಲ. ತಮ್ಮ ಅದು ಬಾಟಿ ಬಿ ದಾನಕ್ಕಿದೆ ಕಾಗೆಗಳಿಗಾಗಲಿ ನಾಯಿಗಳಿಗಾಗಲಿ ಬಲಿಯನ್ನು ಕೂಡ ನೀಡಲಿಲ್ಲ ನೀವು. ನಾಯಿಗಳಿಗಾಗಲಿ ಅವರು ಸಹ ನೀಡಲಿಲ್ಲ. ಅತಿಥಿಗಳಿಗೆ ನಮಸ್ಕರಿಸಲಿಲ್ಲ, ಪಿತೃಗಳಿಗೆ ತರ್ಪಣ ಕೊಡಲಿಲ್ಲ, ಯಮರಾಜರು ಚಿತ್ರಗುಪ್ತನಂತ ಉತ್ತಮ ಧ್ಯಾನ ಕೂಡ ಮಾಡಲಿಲ್ಲ, ಅವರ ಮಂತ್ರಗಳು ಜಪವನ್ನು ಕೂಡ ಮಾಡಲಿಲ್ಲ. ಇವುಗಳನ್ನೆಲ್ಲ ಮಾಡಿದರೆ ನಿಮಗೆ ಯಮ ಯಾತನೆ ಆಗುತ್ತಿರಲಿಲ್ಲ. ಎಂದಿಗೂ ಯಾವುದೇ ತೀರ್ಥಯಾತ್ರೆ ಮಾಡಲಿಲ್ಲ, ದೇವತೆಗಳಿಗೆ ಪೂಜಾ ಅರ್ಚನೆ ಕೂಡ ಸಲ್ಲಿಸಲಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದು ಕೂಡ ನೀವು ಹಂತಕರವನ್ನು ತೆಗೆಯಲಿಲ್ಲ, ಹಂತಕಾರವನ್ನು ತೆಗೆಯಲಿಲ್ಲ. ಹಂತಕಾರ ಅಂದ್ರೆ ಭೋಜನಕ್ಕೆ ಮುನ್ನ ಮಡಿಯ ಸ್ಥಾನದಲ್ಲಿ ನೀವು ಏನು ಮಾಡುವುದು, ಪಂಚಪೂಜೆ ಯಾರ್ಯಾವುದು, ಹಸು, ನಾಯಿ, ಕಾಗೆ, ಕೀಟ ಇತ್ಯಾದಿ ಅತಿಥಿ ದೇವ ಸೇ ಜೀವರಾಶಿನ ಭೋಜನ ಅವನ ದಾಣಗಿಣ ಫೇಕ್ತೈತೆ ಜನ, ಇದಕ್ಕೆ ಹಂತಕಾರ ಎನ್ನುತ್ತಾರೆ. ಬಲಿ ವೈಶ್ವದೇವ ಸಂಭವ ಆಗುವುದಿಲ್ಲವೋ ಅಲ್ಲಿ ಯಾತನೆ, ಅಗ್ನಿಯಲ್ಲಿ ಅನ್ನದ ಆಹುತಿ ನೀಡಿ ಗೋ ಮುಂತಾದಗಳ ಭೋಜನ ಸಾಮಗ್ರಿ ತೆಗೆಯುತ್ತಾರೆ. ಸಂತರ ಸೇವೆ ಮಾಡಲಿಲ್ಲ, ಆದರೆ ಈಗ ಸ್ವಯಂಕೃತ ಪಾಪದ ಫಲ ಭೋಗಿಸಿರಿ ಎಂದು ಅವತ್ತು ಕೂಟದ ಗಾಲ್ಯನ್. ಆಗ ನೀವು ಧರ್ಮ ಹೀನರಾಗಿದ್ದೀರಿ, ಆದ್ದರಿಂದ ನಿಮ್ಮನ್ನು ತುಂಬಾ ಥಳಿಸುತ್ತಾರೆ. ಭಗವಂತ ಹರಿಯ ಈಶ್ವರನಾಗಿರುವನು, ಆತನೇ ಅಪರಾಧ ಕ್ಷಮಿಸುವನು, ಸಮರ್ಥನಿರುವನು. ನಾವು ಆಜ್ಞೆಯಿಂದಲೇ ಅವುಗಳನ್ನು ನೀಡುತ್ತಾರೆ. ಹೀಗಾಗಿ ದೂತರು ನಿರ್ದಯವಾಗಿ ಪಾಪಿಗಳು ಥಳಿಸುವುದನ್ನು ಆದ್ದರಿಂದ ತಳಿಗೊಳಗಾಗುತ್ತಾರೆ. ಪಾಪಿಗಳು ಯಮದಂಡ ಕೆಳಗೆ ಬೀಳುತ್ತಾರೆ. ಆದ್ದರಿಂದ ಶಾಲ್ಮನಿ ವೃಕ್ಷದ ಕೆಳಗೆ ಪಾಪಿಗಳ ಶರೀರವು ಕತ್ತರಿಸಿ ಹೋಗುತ್ತದೆ. ಕೆಳಗೆ ಬಿದ್ದ ಪಾಪಿಗಳು ಜೀವಗಳನ್ನು ನಾಯಿಗಳು ತಿನ್ನುತ್ತವೆ. ರೋಧಿಸುತ್ತ ಪಾಪಿಗಳ ಬಾಯಲ್ಲಿ ಯಮದೂತರು ಧೂಳನ್ನು ತುಂಬಿಬಿಡುತ್ತಾರೆ ಮತ್ತು ಕೆಲವು ಪಾಪಿಗಳು ಪಾಶಗಳಿಂದ ಬಂಧಿಸಿ ಸುತ್ತಿಗೆ ಥಳಿಸುತ್ತಾರೆ. ಕೆಲವು ಪಾಪಿಗಳಿಗೆ ಕಸದಿಂದ ಕತ್ತರಿಸಿ ಕರಗಸೆಯಿಂದ ಕತ್ತರಿಸಿ ಮರದಂತೆ ತುಂಡು ತುಂಡು ಮಾಡಿ ಕೆಲವರು ಭೂಮಿಯ ಮೇಲೆ ಕೆಳಗೆ ಕೊಡಲಿಯ ತುಂಡುಗಳನ್ನು ತುಂಡಾಗಿ ಕತ್ತರಿಸುತ್ತಾರೆ. ಕೆಳಗನ್ನು ನುಗ್ಗಿದ್ದ ಭಾವಗಳು ಶಿರ ಭಾಗದಲ್ಲಿ ಭೇದಿಸುತ್ತಾರೆ. ಅನೇಕ ಗ್ರಹಗಳನ್ನು ಯಂತ್ರ ಹಾಕಿ ಕಬ್ಬನ್ನು ಹಿಡಿಯುತ್ತಾರೆ. ಈಗ ಕೆಲವರಿಗೆ ಸುತ್ತಲೂ ಉರಿಯುತ್ತದೆ. ಕೆಂಡದ ಮರಗಳಂತೆ ಗಟ್ಟಿ ಕಬ್ಬಿಣದ ಪಿಂಡಗಳಂತೆ ಸುಡಲಾಗುತ್ತದೆ. ಕೆಲವರು ತುಪ್ಪ ಕುದಿಯುವ ಕಡಾಯಿಯಲ್ಲಿ, ಕೆಲವರಿಗೆ ಎಣ್ಣೆ ಕುದಿಯುತ್ತಿರುವ ಕಡಾಯಿಗಳಲ್ಲಿ ಹಾಕಿ ಅವರನ್ನು ಕರಗಿಸಲಾಗುತ್ತದೆ. ಕೆಲವರನ್ನು ಮಧು ಎರಗಿದ ಗಜರಾಜನ ಸಮ್ಮುಖದಲ್ಲಿ ಇಳಿಸಲು ಕೈಕಾಲುಗಳನ್ನು ಕಟ್ಟಿ ಅಧೋಮುಖವಾಗಿ ಜ್ಯೋತಿ ಬಿದ್ದಿರುತ್ತಾರೆ ಮತ್ತು ಇಳಿಸಿದ ಕೆಲವರು ಪರ್ವತದ ಕೆಳಗೆ ಎಸೆಯುತ್ತಾರೆ. ಕೆಲವರಿಗೆ ಕೀಟಗಳಿಂದ ತುಂಬಿದ ಕುಂಡದಲ್ಲಿ ಮುಳುಗಿಸುತ್ತಾರೆ. ಅಲ್ಲಿ ಪಾಪಿಗಳು ಕೀಟಗಳ ಮೂಲಕ ಥಳಿಸುತ್ತಾ ವ್ಯಥೆಯನ್ನು ಪಡುತ್ತಾರೆ. ಪಾಪಿಗಳಿಗೆ ವಜ್ರಕ್ಕೆ ಸಮಾನವಾದ ಕಠಿಣವಾದ ಚುಚ್ಚುವ ದೊಡ್ಡ ದೊಡ್ಡ ಕಾಗೆಗಳ ಹದ್ದುಗಳು, ಮಾಂಸಭಕ್ಷಿ ಪಕ್ಷಿಗಳು ಶಿರಭಾಗದಲ್ಲಿ, ನೇತ್ರಗಳಲ್ಲಿ, ಬಾಯಿಗಳಲ್ಲಿ ಅಪಾರ ವೇದನೆಯನ್ನು ಹುಕ್ಕಿಸುತ್ತವೆ. ಕೆಲವರು ಅನ್ಯ ಪಾಪಿಗಳೊಡನೆ ಸಾಲ ಋಣ ಹಿಂಗಿರಿಸುವ ಕುರಿತು ಪ್ರಾರ್ಥನೆ ಮಾಡುತ್ತಾರೆ. ನನ್ನ ಧನ ನೀನು, ನನ್ನ ಧನ ನೀಡು, ಯಮಲೋಕದಲ್ಲಿ ನಾನು ನಿನ್ನನ್ನು ನೋಡಿಬಿಟ್ಟೆ, ನನ್ನ ಧನವನ್ನು ನೀಡು, ಓ ಏಕನೇ ಒತ್ತ. ನರಕದಲ್ಲಿ ಈ ಪ್ರಕಾರ ವಾದ ವಿವಾದ ಮಾಡುತ್ತಿರುವ ಪಾಪಿಗಳು ಅಂಗಗಳಿಂದ ಹರಿತವಾದ ಚುಚ್ಚುಗಳನ್ನು, ಮಾಂಸಗಳನ್ನು ಕಿತ್ತು ತೆಗೆದು ಅವರಿಗೆ ಯಮದೂತರು ಅವರಿಗೆ ಕೊಡುತ್ತಾರೆ. ಈ ಪ್ರಕಾರ ಪಾಪಿಗಳು ಸಮಗ್ರ ಪ್ರತಾಪ ತೊಡಗಿಸಿ ಯಮನ ಆಜ್ಞೆಯಂತೆ ಯಮದೂತರು ಪಾಪಿಗಳನ್ನು ಎಳೆದೊಯ್ದು ತಾಮಿಸ್ತ್ರ ಮುಂತಾದ ಘೋರ ನರಕವನ್ನು ಪಡೆಯುತ್ತಾರೆ. ಆ ವೃಕ್ಷ ಶಾಲ್ಮನಿ ಸಮೀಪದಲ್ಲಿರುವ ಅಪಾರ ದುಃಖದಿಂದ ಪರಿಪೂರ್ಣವಾದ ನರಕವಿದೆ. ಅದರಲ್ಲಿ ಪ್ರಾಪ್ತವಾಗುವ ಮಹಾ ದುಃಖಗಳು ವರ್ಣನೆ, ವಾಣಿ ಅಂದ್ರೆ ಮಾತು ವರ್ಣನೆ ಮಾಡುವುದು ಅಸಂಭವ. ವರ್ಣನೆ ಕರೆ. ಹೇ ಗರುಡ, 84 ಲಕ್ಷ ಸಂಖ್ಯೆ ನರಗಳಲ್ಲಿ ಅವುಗಳಲ್ಲಿ ಅತ್ಯಂತ ಭಯಂಕರ ಮತ್ತು ಪ್ರಮುಖ ನರಕಗಳ ಸಂಖ್ಯೆ 91. ತಾಮಿಸ್ರ ಮತ್ತು ಲೋಶಂಕು, ಮಹಾರೌರವ, ಶಾಲ್ಮನಿ, ರೌರವ, ಕುಂಡಲ, ಕಾಲಸೂತ್ರಕ, ಪೂತಿವೃತ್ತಿಗ, ಸಂಘಾತ, ಲೋಹಿತೋದ, ಸಮೀಶ, ಸಂಪ್ರತಾಪನ, ಮಹಾನಿರವಯನ, ಕಾಕೋಲ, ಸಂಜೀವನ, ಮಹಾಪಥ, ಅವೀಚಿ, ಅಂತತಾಮ್ರಿಸ, ಕುಂಭಿಪಾಕ, ಸಂಪ್ರತಾಪನ ಹಾಗೂ ತಪನ, ಇವು 91 ನರಕಗಳಿವೆ. ಇವೆಲ್ಲವೂ ಅನೇಕ ಪ್ರಕಾರದ ಯಾತನಾದಿಗಳಿಂದ ಪರಿಪೂರ್ಣವಾದ ಕಾರಣ ಅನೇಕ ಭೇದಗಳಿಂದ ಕಲ್ಪಿತವಾಗಿರುತ್ತವೆ. ಅನೇಕ ಪ್ರಕಾರದ ಪಾಪಗಳ ಫಲವನ್ನು ಇವುಗಳನ್ನು ಪ್ರಾಪ್ತಿಯಾಗುವವರೆಗೆ ಇವು ಯಮರಾಜನ ದೂತರಿಗೆ ಅಧಿಷ್ಠವಾಗುತ್ತಾರೆ. ಈ ನರಕದಲ್ಲಿ ಬಿದ್ದ ಮೂರ್ಖನು, ಪಾಪಿ, ಅಧಮಿ, ಜೀವಿ ಕಲ್ಪ ಪರ್ಯಂತ ಯಾತ ನರಕನೆಯನ್ನು ಭೋಗಿಸುತ್ತಾನೆ. ತಾಮ್ರಿಸ
ತಾಮ್ರಿಸ ಮತ್ತು ಅಂಧ ತಾಮ್ರಿಸ ಎಂಬ ರೌರಾದಿ ನರಕಗಳು ಯಾವ ಯಾತನೆಗಳು ಅವುಗಳ ಸ್ತ್ರೀ ಪುರುಷರು ವಿಷಯದ ಸುಖದಲ್ಲಿ ಆಸಕ್ತರಾದ ಕಾರಣ ಭೋಗಿಸುತ್ತಾರೆ. ಅಲ್ಲಿ ಪ್ರಕಾರ ಕೇವಲ ಕುಟುಂಬದ ಪಾಲನೆ ಪೋಷಣೆ ಮಾಡುವ ಅಥವಾ ಕೇವಲ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ದಾನ ಧರ್ಮಾದಿಗಳನ್ನು ಮಾಡದೆ ಕೂಡ ಇಲ್ಲಿ ಕುಟುಂಬ ಶರೀರ ಎರಡನ್ನೂ ಬಿಟ್ಟು ಮರಣ ನಂತರ ಈ ಪ್ರಕಾರ ಫಲವನ್ನು ಭೋಗಿಸುತ್ತಾನೆ. ಜೀವಿಗೆ ದ್ರೋಹ ಬಗೆದು ಪಾಲನೆ ಪೋಷಣೆ ಮಾಡಿದ ತನ್ನ ಸ್ಥೂಲ ಶರೀರವನ್ನು ಇದರಲ್ಲಿಯೇ ಬಿಟ್ಟು ಪಾಪಕರ್ಮ ರೂಪಿ ಬುತ್ತಿಯನ್ನು ಗಂಟಿನೊಡನೆ ಪಾಪಿ ಏಕಾಂಗಿಯಾಗಿ ಅಂಧಕಾಪೂರ್ಣ ನರಕದಲ್ಲಿ ಹೋಗುತ್ತಾನೆ. ಯಾವ ದ್ರವ್ಯ ಮತ್ತು ಚೌರ್ಯವಾಗಿ ಹೋಗಿಯೋ ಅಂತ ವ್ಯಕ್ತಿಗೆ ಸಮಾನವಾದ ಪಾಪಿ ಪುರುಷರನ್ನು ದಯದಿಂದ ಪಾಪದ ಕುಂಡದ ಪೋಷಣೆ ಫಲವನ್ನು ಭೋಗಿಸ ನರಕ ಭೋಗಿಸುತ್ತಾನೆ. ಕೇವಲ ಅಧರ್ಮದಿಂದ ಕುಟುಂಬದ ಪಾಲನೆ ಪೋಷಣೆಗಾಗಿ ಪ್ರಯತ್ನಶೀಲನಾಗಿರುವ ವ್ಯಕ್ತಿಯು तो अधर्म ಬೇಟಿ ಬಿಡ್ಬಿಟ್ಟಾನ ಸಂಸಾರಕ್ಕೆ ದೋಚ್ಕೊಂಡು ಆ ವ್ಯಕ್ತಿ ಅಂಧಕಾರ ಪರಾಕಾಷ್ಠೆಯಿಂದ ಅಂಧ ತಾಮ್ರಿಸ ಎಂಬ ನರಕಕ್ಕೆ ಹೋಗುತ್ತಾನೆ. ಮನುಷ್ಯ ಲೋಕದ ಕೆಳಗಿನ ನರಕಗಳನ್ನು ಎಷ್ಟು ಯಾತನೆಗಳಿವೆ ಅವು ಎಷ್ಟೊಂದು ಭೋಗಿಸಬೇಕಾಗುತ್ತದೆ. ಆ ಪಾಪಿ ಪುನಃ ಮೃತ್ಯ ಲೋಕದಲ್ಲಿ ಜನ್ಮ ತಾಳುತ್ತಾನೆ. ಅಜಿ ಕಾಯಕರಚು ಅಷ್ಟೊಂದು ಪಾಪಿ अजी और पुटे पाच 50% पाप भानताने आणि तुझगोण अजी होटो नरके मैज और काय करायचं भाकरन करतो और होटो जन्म मळच ना आता 3रा अध्याय समाप्ती.